ಇನ್ನು ಅಳಿಮೇಶ ಸಿನಿಮಾದ ಕಪ್ಪೆರಾಯ ಇನ್ನಿಲ್ಲ ಅಂತಲೇ ಹೇಳ್ಬೋದು. ನಿಜಕ್ಕೂ ಏನಾಗಿದೆ ಇಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ಚಾನಲ್ ಸುಟ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅಳಿಮೇಶ ಸಿನಿಮಾದಲ್ಲಿ ಕಪ್ಪೆರಾಯ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತ ಹೇಳ್ಬೋದು. ಇನ್ನು 1996ರಲ್ಲಿ ಬಂದಂಥ ರವಿಚಂದ್ರನ್ ಅವರ ಸಿನಿಮಾ ಇದಾದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಕೂಡ ಆಗಿತ್ತು. ಇದರಲ್ಲಿ ಕಪ್ಪೆರಾಯ ಪಾತ್ರ ತುಂಬಾ ಪ್ರಮುಖವಾಗಿದ್ದು ಅಂತೇಳಿ ಕೂಡ ಹೇಳ್ಬೋದು. ಇಡೀ ಸಿನಿಮಾದಲ್ಲ ಇವರ ಕಾಮಿಡಿನೇ ತುಂಬಿ ತುಳುಕುತ್ತಿತ್ತು ಅಂತ ಹೇಳ್ಬೋದು. ಇಂಥ ಕಪ್ಪೆರಾಯ ಏನಾದರೂ ಕೆಲವ್ರ ಕಡೆ ಅವ್ರು ತೀರೇ ಹೋಗ್ಬಿಟ್ಟಿದ್ರು ಅಂತ ಕೂಡ ಸುದ್ದಿಗಳು ಕೂಡ ಬಂದಿತ್ತು. ಆದರೆ ವಿಚಾರ ಏನಪ್ಪ ಅಂದರೆ ಉತ್ತರ ಕರ್ನಾಟಕದಲ್ಲಿ ಸುಮಾರು ಒಂದು 5 ಎಕರೆ ಜಮೀನು ಮಾಡಿಕೊಂಡು ಕೃಷಿಕನಾಗಿದ್ದಾರೆ ಇವತ್ತಂತ ಹೇಳ್ಬೋದು. ಸದ್ಯಕ್ಕೆ 46-47 ವರ್ಷ ಆಗಿರೋಂಥ ನಮ್ಮ ಕಪ್ಪೆರಾಯ ಅವರು ಸಾಕಷ್ಟು ಒಳ್ಳೊಳ್ಳೆ ಹೆಸರುಗಳನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಾಮಾಜಿಕ ಕೆಲಸಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಸಣ್ಣ ಪುಟ್ಟ ಸಹಾಯ ಮಾಡೋದ್ರ ಮೂಲಕ ಇಂಥ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಸದ್ಯ ಇತ್ತೀಚೆಗೆ ಅವ್ರ ಮದುವೆನೂ ಸಹ ಆಗಿದ್ರು ಅಂತಲೂ ಕೂಡ ಹೇಳ್ಬೋದು. ಹೌದು, ಕಪ್ಪೆರಾಯ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಕೂಡ ಮೂಡಿಸಿದರು. ಇಂದಿಗೂ ಸಹ ಕಪ್ಪೆರಾಯ ಅಂತ ಯಾರೂ ಕೂಡ ಮರೆಯೋದಿಲ್ಲ. ಅಳಿಮೇಶ ಕಪ್ಪೆರಾಯ ಅಂದರೆ ಎಲ್ಲರೂ ಕೂಡ ನೆನಪಿರುವಂಥವ್ರು ಅಂತ ಹೇಳ್ಬೋದು. ಕನ್ನಡ ಚಿತ್ರರಂಗದಿಂದ ದೂರವಾಗಿ 28 ವರ್ಷಗಳ